ನಾಯಕರನ್ನು ಕಳೆದುಕೊಳ್ಳುವ ಮನಸ್ಸು ಹೈಕಮಾಂಡ್ಗಿಲ್ಲ. ಹಾಗಂತೇಳಿ ಸಿದ್ದರಾಮಯ್ಯನ ಬದಿಗೆ ಸರಿಸಬೇಕು ಅನ್ನೋ ಮಾತುವಿಲ್ಲ. ಇದು ಇವತ್ತಿನವ್ರು ನಡೆದಿರುವಂಥದ್ದು. ಈ ವರ್ಷದ ಕೊನೆಯ ದಿನದಿಂದ ಹೇಳ್ತಾ ಇದ್ದೀರಿ. ಇದನ್ನು ಅವ್ರಿಗೆ ಬೇಕು, ಇಬ್ಬರೂ ಬೇಕಾಗ್ಯದ. ಯಾಕಂದ್ರೆ ಪಕ್ಷ ಇವತ್ತು ಸಂಕಷ್ಟದಲ್ಲಿದೆ. ಯಾಕಂದರೆ ಇಲ್ಲಿ ಕರ್ನಾಟಕ, ನಮ್ಮ ತೆಲಂಗಾಣ ಮೇಲೆ ಹರಿಯಾಣ ಬಿಟ್ಟರೆ ಎಲ್ಲೂ ಇಲ್ಲ, ಹಿಮಾಚಲ ಪ್ರದೇಶ ಬಿಟ್ಟರೆ ಎಲ್ಲೂ ಇಲ್ಲ. ಇದು ಹರಿಯಾಣದಲ್ಲಿ ಸೋತದ ಆ ಮಾತು ಬೇರೆ. ನಾ ಏನು ಹೇಳಬೇಕಾಗಿದ್ದು, ಹಿಮಾಚಲ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಉಳಿದು. ಹೀಗಾಗಿ ಇವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಇದು ಜೀವ ಹಿಡಿದದ. ಮತ್ತು ಇಲ್ಲಿ ಕಳ್ಕೊಂಡ್ರೆ ಜೀವವನ್ನು ಕಾಂಗ್ರೆಸ್ಸಿಗೆ ಪುಟ್ಟದ ಮೇಲೆ ಹೇಳೋದು ಭಾಳ ಕಷ್ಟ. ಮತ್ತು ಅವರ ಜೊತೆಗಾರರು, ಇಂಡಿಯಾ ಜೊತೆಗಾರರು ಇವ್ರಿಗೆ ಸಹಾಯ ಮಾಡ್ತಾರೆ, ಬೆಳೆಸ್ತಾರೆ ಅನ್ನೋದು ಸುಳ್ಳು. ಅಂದಾಗ ಹಲವು ಸಲ ವಿಚಾರ ಮಾಡಿ ಹೆಜ್ಜಿಡುವಂಥದ್ದು. ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು, ಪ್ಯಾರಾಸೈಟ್ ನಾಯಕರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಯಾರೂ ಇರಲಿ, ಆದರೆ ಬಿ ಜೆ ಪಿಗರ ದೊಡ್ಡದಾಗಿ ತೋರಿಸುವಂಥದ್ದು, ಆ ಮೀಡಿಯಾ ಹಾಗೆ ದೊಡ್ಡದಾಗಿ ತೋರಿಸುವಂಥದ್ದು ನಾವು ಸಾಮಾನ್ಯ ನೋಡ್ತಾ ಇದ್ದೀವಿ. ಇವತ್ತು ದಿಗ್ವಿಜಯ್ ಸಿಂಗ್ ಒಬ್ಬ ಡಿಸಿಡೆಂಟ್ ಆಗಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಶಶಿ ತರೂರ್ ಹೋಗುವ ಲೆಕ್ಕದಲ್ಲಿದ್ದಾರೆ. ಇಂಥ ಪ್ರಸಂಗದಲ್ಲೇ ನಮ್ಮ ಸಿದ್ದರಾಮಯ್ಯರನ್ನು ಇವ್ರು ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದನ್ನು, ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದನ್ನು. ಇಬ್ಬರು ಬೇಕಾಗಿದ್ದಾರೆ ಅವ್ರಿಗೆ. ಹಾಗಂತೇಳಿ ಈಗ ಸೇಮ್ ಮಾಡಬೇಕಂತಿಲ್ಲ ಡಿ ಕೆ ಶಿ ಅವ್ರಿಗೆ. ಅವರು ಡಿ ಕೆ ಶಿ ಅವ್ರು ಒಪ್ಕೊಳ್ತಾ ಇದ್ದಾರೆ. ಅವ್ರು ಡಿ ಕೆ ಶಿ ಅವ್ರ ಸಮಸ್ಯೆ ಏನಪ್ಪ ಅಂದರೆ, ಈಗ ಹಲವು ಸಲ ಹೇಳಿದರೆ ಸಂದೀಪ್ ಜಾರಕಿಹೊಳಿ ಅವರು ಅಥವಾ ಪರಮೇಶ್ವರ್ ಅಂತ ಅಬ್ಜೆಕ್ಷನ್ ಇಲ್ಲ ಅವ್ರಿಗೆ, ಸಂದೀಪ್ ಜಾರಕಿಹೊಳಿಗೆ. ಯಾಕಂದ್ರೆ ಸಮಾನ ವಯಸ್ಕರು. ಈಗೇನಾದರೂ ಬಿಟ್ಟು ಕೊಟ್ಟರೆ ಮುಂದೆ ಪರ್ಮನೆಂಟಾಗಿ ಸಿ ಎಮ್ ಸೀಟನ್ನು ಅವ್ರು ಬಿಟ್ಟುಕೊಳ್ಳಿಕ್ಕಿಲ್ಲ ಅನ್ನೋ ಭಯ. ಜೊತೆಗೆ ತಾವು 2ನೇ ನಂಬರ್ ನಾವಿದ್ದೀವಿ, ನಮಗೆ ಬೇಕು ಅನ್ನೋಂಥ ಆಟ. ಅದಕ್ಕಾಗಿ ನನಗೆ ಏನಪ್ಪ ಅಂದ್ರೆ ಈ ಒಂದು ಸಿ ಎಮ್ ಮಾಡ್ರಿ ಅಂತ ಬೆನ್ನತ್ತಿದ್ದಾರೆ. ಆ ಪ್ರಭಾವ ಮಾಡಿದ್ರೆ, ಅಟ್ಯಾಕ್ ಮಾಡಿದರೆ ನನ್ನ ಸೆಕೆಂಡು ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂಥ ಒಂದು ಎಲ್ಲೋ ಕಾರಣದ ಭರವಸೆ. ಆದರೆ ಇದೇ ಇವ್ರಿಗೆ ಇವತ್ತು ವೈರಿ ಆಗ್ತದೇನೋ ಅನ್ನುವಂಥದ್ದು. ಅತಿಯಾಗಿ ನನಗೆ ಬೇಕು ಸಿ ಎಮ್ ಅನ್ನುವಂಥ ಆಟ